ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು MCQsಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ, ಗುರುವನ್ನು ಇದು ಯಾವ ಸಂಧಿ ಅಂತ ಕೊಟ್ಟಿದ್ದಾರೆ. ಗುರುವನ್ನು ಅಂತ ನಾವು ಬಿಡಿಸ್ಬಾರ್ದಾಗ ಇದು ಗುರು ಪ್ಲಸ್ ಅನ್ನು ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಸೊ ಗುರು ಪ್ಲಸ್ ಅನ್ನು, ಗುರುವನ್ನು. ಸೊ ಇಲ್ಲಿ ವಾ ಅಂತಕ್ಕಂಥದ್ದು ಬಂದಿದೆ. ಸೊ ವಾಗಿರೋದು ವಕಾರಾಗಮ ಸಂಧಿ. ಸೊ ಆಗಮ ಸಂಧಿಲಿ ಬರ್ತಕ್ಕಂಥ ವಕಾರಾಗಮ ಸಂಧಿ. ಏನಾದರೂ ವಕಾರಾಗಮ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಆಗಮ ಸಂಧಿ ಅಂತ ಟಿಕ್ ಮಾಡಬಹುದು. ಸೊ ವಕಾರಾಗಮ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ನೀವು ವಕಾರಾಗಮ ಸಂಧಿನೇ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಹುಲಿದೋದಲು ಇದು ಯಾವ ಸಂಧಿ ಅಂತ ಕೇಳಿದರೆ, ಸೊ ಫಸ್ಟ್ ಹುಲಿದೋದಲು ಅಂತಕ್ಕಂಥದ್ದನ್ನ ನಾವು ಬಿಡಿಸ್ಬಾರ್ದಾಗ ಹುಲಿಯ ಪ್ಲಸ್ ತೋದಲು, ಹುಲಿಯ ಪ್ಲಸ್ ತೋದಲು. ಸೊ ನೋಡಿ, ಇಲ್ಲಿ ತೋದಲು ಅಂತಕ್ಕಂಥ ಪದದಲ್ಲಿ ಏನಾಗಿದೆ, ದಾಗೆ ಬದಲಾಗಿ ತಾ ಬಂದಿದೆ. ಸೊ ಇಟ್ ಮೀನ್ಸ್ ದಾಗೆ ಬದಲಾಗಿ ದ ಅಥವಾ ದಾಗೆ ಬದಲಾಗಿ ತ ಆದೇಶವಾಗಿ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಇದು ನಾವು ಆದೇಶ ಸಂಧಿ ಅಂತ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಗುಣ ಸಂಧಿ ಬರೋದಿಲ್ಲ, ಲೋಪ ಅಂದರೆ ಅಕ್ಷರ ಲೋಪ ಅಂತಕ್ಕಂಥದ್ದು ಆಗೋದಿಲ್ಲ. ಆ್ಯಂಡ್ ಆಗಮ ಸಂಧಿ ಅಂತ ಹೇಳಿದಾಗ ಇಲ್ಲಿ ವಕಾರಾಗಮ ಯಕಾರಾಗಮ ಎರಡು ಬರುತ್ತೆ. ಇಲ್ಲಿ ಯಾವುದೋ ಒಂದು ವಕಾರಾಗಮ ಅಥವಾ ಯಕಾರಾಗಮ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಇದು ಬಂದು ಸೊ ಇಟ್ ಮೀನ್ಸ್ ದಾಗೆ ಬದಲಾಗಿ ತಾ ಆದೇಶವಾಗಿ ಬಂದಿರತಕ್ಕಂಥದ್ದು. ಸೊ ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮನ್ವಂತರ ಯಾವ ಸಂಧಿ ಅಂತ ಕೊಟ್ಟಿದ್ದಾರೆ. ಗುಣಸಂಧಿ, ವೃದ್ಧಿ ಸಂಧಿ, ಏನು ಸಂಧಿ ಮತ್ತು ಆದೇಶ ಸಂಧಿ. ಸೊ ಇಲ್ಲಿ ನೋಡ್ತಾ ಹೋದಾಗೆ ನಾವು ಮನ್ವಂತರ ಅಂತಕ್ಕಂಥ ಪದವನ್ನು ಬಿಡಿಸಿದಾಗ ನಮಗೇನಾಗುತ್ತೆ, ಮನು ಪ್ಲಸ್ ಅಂತರ, ಮನು ಪ್ಲಸ್ ಅಂತರ ಅಂತಕ್ಕಂಥದ್ದು ಬರುತ್ತೆ. ಸೊ ನೋಡಿ, ಇಲ್ಲಿ ಮನು ಪ್ಲಸ್ ಅಂತರ ನಾವು ಬಿಡಿಸ್ಬಾರ್ದಾಗ ಇಲ್ಲಿ ಏನಾಯಿತು, ಊ ಬಂತು. ಆ್ಯಂಡ್ ಇಲ್ಲೇನಾಯಿತು, ಹಾ ಬಂತು. ಈಕ್ವಲ್ಸ್ ಇದನ್ನು ಸೇರಿಸ್ಬಾರ್ದಾಗ ಏನಾಗುತ್ತೆ, ವಾ ಆಯ್ತದೆ. ಸೊ ಈ ರೀತಿ ಊ ಮತ್ತು ಹಾಗೆ ಬಂದಾಗ ವಾ ಆಗ್ತಕ್ಕಂಥದ್ದು, ಅಥವಾ ಈಗೆ ಆ ಬಂದು ಅದು ಯಾ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇದು ಯಾ ಅಂತ ಹೇಳಿದಾಗ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಗತ್ಯಂತರ ಅಂತ ಹೇಳ್ತೀವಿ. ಗತ್ಯಂತರ, ಗತ್ಯಂತರ, ಗತಿ ಪ್ಲೇಸ್ ಅಂತರ ಅಂತ ಬರುತ್ತೆ. ಗತ್ಯಂತರ, ಗತಿ ಪ್ಲೇಸ್ ಅಂತರ. ಸೊ ಇಲ್ಲಿ ಈ ಬಂದಾಗ ಯಾ ಬರ್ತಕ್ಕಂಥದ್ದು, ಹೂ ಬಂದಾಗ ವಾ ಬರ್ತಕ್ಕಂಥದ್ದು. ಸೊ ಇದು ನಾವೇನಂತ ಹೇಳ್ತೀವಿ ಅಂದರೆ ಎಣ್ ಸಂಧಿ ಅಂತ ಹೇಳ್ತೀವಿ. ಆಪ್ಷನ್ 3 ಎಣ್ ಸಂಧಿ. ಸೊ ಇಲ್ಲಿ ಮನ್ವಂತರ ಆಗಿರ್ಬೋದು, ತನ್ವಂತರ ಬರುತ್ತೆ. ಸೊ ಅದಾಗಿರ್ಬೋದು, ಅಥವಾ ಅತ್ಯಂತ ಆಗಿರ್ಬೋದು, ಗತ್ಯಂತರ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಎಣ್ ಸಂಧಿಗೆ ಉದಾಹರಣೆಗಳು. ಆ್ಯಂಡ್ ನೆಕ್ಸ್ಟು ಜಮೀನು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಹಿಂದೂಸ್ತಾನಿ, ಅರೇಬಿಕ್, ಹಿಂದಿ ಮತ್ತು ಪೋರ್ಚುಗೀಸ್ ಅಂತ ಕೊಟ್ಟಿದ್ದಾರೆ. ಸೊ ಜಮೀನು ಅಂತಕ್ಕಂಥದ್ದು ಆಪ್ಷನ್ 1 ಹಿಂದೂಸ್ತಾನಿ ಪದ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ದೀಪಿಕಾ ತದ್ಭವ ರೂಪ ಯಾವುದು. ಸೊ ದೀಪಿಕಾ ಪದದ ತದ್ಭವ ರೂಪ. ಸೊ ದೀಪಿಕಾ ಯಾವ ಪದ ಅಂತ ಕೇಳ್ಬೋದು. ಸೊ ಇದು ಬಂದು ತತ್ಸಮ ಪದ. ಸೊ ಇದನ್ನು ಸಹ ಕೇಳ್ತಾರೆ. ದೀಪಿಕಾ ಬಂದು ತತ್ಸಮ ಪದ. ಇದಕ್ಕೆ ತದ್ಭವ ರೂಪ ಅಂತ ಹೇಳಿದರೆ ದೀವಿಗೆ. ಆಪ್ಷನ್ 3 ದೀವಿಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಪ್ತಮಿ ವಿಭಕ್ತಿಯ ಕಾರಕ ಯಾವುದು ಅಂತ ಕೇಳಿದರೆ, ಸಪ್ತಮಿ ವಿಭಕ್ತಿ ಇಟ್ ಮೀನ್ಸ್ ಏನು 7 ಬರ್ತಾವೋ ಸೊ ಅದರ ಸಪ್ತಮಿ ವಿಭಕ್ತಿಯ ಕಾರಕವನ್ನು ಕೇಳಿದರೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋದಾಗೆ ನೋಡಿ, ಇಲ್ಲಿ ಪ್ರಥಮ ಅಂತಕ್ಕಂಥದ್ದು ಏನಿದೆಯೋ ಕರ್ತೃ ಬರ್ತಕ್ಕಂಥದ್ದು. ಪ್ರಥಮಗೆ ಕರ್ತೃ ಬರುತ್ತೆ. ಆ್ಯಂಡ್ ದ್ವಿತೀಯ ಕರ್ಮ, ತೃತೀಯ ಕರಣ, ಚತುರ್ಥಿ ಸಂಪ್ರದಾನ, ಆ್ಯಂಡ್ ಪಂಚಮಿ ಬಂದು ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಬಂದು ಅಧಿಕರಣ. ಇದ್ರ ಪ್ರಕಾರ ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಸಪ್ತಮಿ ವಿಭಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಪ್ತಮಿ ವಿಭಕ್ತಿಗೆ ಯಾವ್ದು ಬರುತ್ತೆ ಅಂತ ಹೇಳಿದಾಗ ನೋಡಿ, ಇಲ್ಲಿ ಸಂಬಂಧ ಅಂತಕ್ಕಂಥದ್ದು ಷಷ್ಠಿಗೆ ಬರ್ತಕ್ಕಂಥದ್ದು, ಷಷ್ಠಿ ವಿಭಕ್ತಿ ಪ್ರತ್ಯಯ. ಆ್ಯಂಡ್ ಅಪದಾನ ಅಂತಕ್ಕಂಥದ್ದು ಬರೋದು ಪಂಚಮಿಗೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಸಂಪ್ರದಾನ ಬಂದು ಚತುರ್ಥಿ. ಇದು ಉಳಿದಿರ್ತಕ್ಕಂಥ ಸಪ್ತಮಿ ಅಂತಕ್ಕಂಥದ್ದು ಏನಿದೋ ಇದಕ್ಕೆ ಆನ್ಸರ್ ಅಂತ ನಾವು ನೋಡ್ತಾ ಹೋದಾಗ ಅಧಿಕರಣ. ಸೊ ಸಪ್ತಮಿ ವಿಭಕ್ತಿ ಬಂದು ಅಧಿಕರಣ. ಸೊ ಹಾಗಾಗಿ ಸಂಬಂಧ ಬಂದು ಷಷ್ಠಿ, ಅಪಾದಾನ ಬಂದು ಪಂಚಮಿ, ಸಂಪ್ರದಾನ ಬಂದು ಚತುರ್ಥಿ, ಅಧಿಕರಣ ಬಂದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಕಾರಕ ಆಗ್ತಕ್ಕಂಥದ್ದು. ಸೊ ಆನ್ಸರು ಆಪ್ಷನ್ 4 ಅಧಿಕರಣ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕುಂಟ ಇದು ಯಾವ ಪದ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ತಾಣವನ್ನು ಹೀಗೆ ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಗಣ, ಯತಿ, ಪ್ರಾಸ, ಅಕ್ಕರ. ಸೊ ಫಸ್ಟ್ಗೆ ಇಲ್ಲಿ ಗಣ ಅಂದರೆ ಏನು ಅಂತ ನೋಡ್ತಾ ಹೋದಾಗೆ, ಗಣ ಅಂತ ಹೇಳಿದರೆ ಗುಂಪು ಅಂತ ಹೇಳ್ತೀವಿ. ಸೊ ಗುಂಪು ಇಟ್ ಮೀನ್ಸ್ ಗುಂಪು ಅಥವಾ ಸಮೂಹ ಅಂತ ಹೇಳಿದಾಗ ಛಂದಶಾಸ್ತ್ರದಲ್ಲಿ ಇಟ್ ಮೀನ್ಸ್ ಛಂದಸ್ಸಿನಲ್ಲಿ ಪದ್ಯದ ಪಾದಗಳನ್ನ ಅಕ್ಷರಗಳ ಅಥವಾ ಮಾತುಗಳ ಅಂಶಗಳ ಗುಂಪಿಗೆ ನಾವು ಗಣ ಅಂತ ಹೇಳ್ತೀವಿ. ಇಲ್ಲಿ 3 ಥರ ಬರುತ್ತೆ ಗಣಗಳಲ್ಲಿ. ಯಾವುದ್ಯಾವುದು ಅಂತ ಹೇಳಿದ್ರೆ ಮಾತ್ರ ಗಣ ಆಗಿರ್ಬೋದು, ಮತ್ತು ಅಂಶಗಣ ಮತ್ತು ಅಕ್ಷರಗಣ. ಸೊ ಅಕ್ಷರಗಣ ಅಂತ ಹೇಳಿದ್ರೆ ಅಕ್ಷರಗಳ ಲೆಕ್ಕಾಚಾರದಲ್ಲಿ ಮಾಡ್ತಕ್ಕಂಥದ್ದು.
ಅಂಶಗಣ ಅಂದರೆ ಅಂಶಗಳ ಲೆಕ್ಕಾಚಾರವನ್ನು ತೊಗೊಂಡು ಮಾಡ್ತಕ್ಕಂಥದ್ದು, ಮಾತ್ರಗಣ ಅಂದರೆ ಮಾತ್ರೆಗಳ ಲೆಕ್ಕಾಚಾರದಲ್ಲಿ ಗಣವನ್ನು ವಿಂಗಡಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಯತಿ ಅಂತ ಅಂದರೆ ಏನು ಅಂದರೆ ಪದ್ಯದ ಸಾಲು ಅಥವಾ ಛಂದಸ್ಸಿನಲ್ಲಿ ಉಸಿರನ್ನು ನಿಲುಗಡೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಾವು ಏನಂತೀವಿ ಯತಿ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಈ ಒಂದು ಉಸಿರನ್ನು ತೆಗೆದುಕೊಳ್ತಕ್ಕಂಥ ಒಂದು ತಾಣ, ಸ್ಥಳ, ಸೊ ನಿಲುಗಡೆ ಈ ಥರ ಎಲ್ಲ ಹೇಳ್ತಾ ಹೋಗ್ತೀವಿ. ಸೊ ಅದನ್ನು ನಾವು ಯತಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಾಸ ಅಂದರೆ ಏನು ಹಾಗಾದರೆ ಅಂತ ಹೇಳಿದ್ರೆ ಪದ್ಯದ ಸಾಲುಗಳ ಮೊದಲು ಮತ್ತು ಎರಡನೇ ಸ್ವರಗಳ ಮಧ್ಯದಲ್ಲಿ, ಇಟ್ ಮೀನ್ಸ್ ಇಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಸ್ವರ ಅಂತ ಹೇಳಿದರೆ 3 ಥರ ಬರುತ್ತೆ. ಯಾವುದ್ಯಾವುದು ಅಂತ ಹೇಳಿದರೆ ಆದಿಪ್ರಾಸ, ಅಂತ್ಯಪ್ರಾಸ ಮತ್ತು ಮಧ್ಯಪ್ರಾಸ ಅಂತ 3 ಬರ್ತಕ್ಕಂಥದ್ದು. ಸೊ ಪದ್ಯದ ಸಾಲುಗಳಲ್ಲಿ ಬರ್ತಕ್ಕಂಥದ್ದು ಈ ಒಂದು ಪ್ರಾಸ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಅಕ್ಕರನ್ನು ಸಹ ನೋಡಿರ್ಬೋದು ನೀವು, ಆಲ್ಮೋಸ್ಟ್ ಅಕ್ಕರ ಜಾಸ್ತಿ ಕೊಡೋದಿಲ್ಲ, ಅಂಶ ಸಮಾಸಕ್ಕೆ ಬರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಪದ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ತಾಣವನ್ನು ನಾವೇನಂತ ಹೇಳ್ತೀವಿ, ಅಥವಾ ನಿಲುಗಡೆಗೆ ಇರ್ತಕ್ಕಂಥ ಒಂದು ಅವಕಾಶವನ್ನು ಅಂತ ಕೊಡಬಹುದು. ಸೊ ಅದನ್ನು ನಾವು ಯತಿ ಅಂತ ಹೇಳ್ತೀವಿ. ಆಪ್ಷನ್ 2 ಯತಿ. ಆ್ಯಂಡ್ ನೆಕ್ಸ್ಟು ಕಂದ ಪದ್ಯದ 2ನೇ ಸಾಲಿನಲ್ಲಿರುವ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕಂದ ಪದ್ಯ ಅಂತಂದರೆ ಏನು? ಕಂದ ಪದ್ಯ ಅಂತ ಹೇಳಿದಾಗ ನಾವು 4 ಸಾಲುಗಳುಳ್ಳ ಪದ್ಯವನ್ನು ನಾವು ಕಂದ ಪದ್ಯ ಅಂತ ಹೇಳ್ತೀವಿ. 4 ಸಾಲುಗಳಿರಬೇಕಲ್ಲಿ. ಸೊ ಅದು ನಾವು ಕಂದ ಪದ್ಯ ಅಂತ ಹೇಳ್ತೀವಿ. ಸೊ ಈ ಕಂದ ಪದ್ಯದಲ್ಲಿ ಏನಿದೆ ಅಂತ ಹೇಳಿದರೆ ಒಟ್ಟು ಈ ಒಂದು 1ನೇ ಮತ್ತು 3ನೇ ಏನಿರುತ್ತೆ, ಸೊ ಅಲ್ಲಿಗೆ 1, 2, 3, 4 ಸಾಲುಗಳು ಬರ್ತಕ್ಕಂಥದ್ದು. 1ನೇ ಮತ್ತು 3ನೇ ಸಾಲು ಏನಿದೆಯೋ 1 ಮತ್ತು 3ನೇ ಸಾಲು ಇಲ್ಲಿ ಬರ್ತಕ್ಕಂಥದ್ದು 4 ಮಾತ್ರೆ 3 ಗಣ ಬರುತ್ತೆ. 4 ಮಾತ್ರೆಯ 3 ಗಣ. ಸೊ ಇಟ್ ಮೀನ್ಸ್ 4 3 12. ಇಲ್ಲೂ ಸಹ ಅಷ್ಟೇ 4 3 12 ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ 2ನೇ ಮತ್ತು 4ನೇ ಸಾಲುಗಳು ಸಮಾನಾಗಿದೆ. ಏನು ಮಾಡ್ತೇವೆ ಅಂದರೆ 4 ಮಾತ್ರೆಯ 5 ಗಣಗಳು ಕಂಡುಬರುತ್ತೆ. ಇಟ್ ಮೀನ್ಸ್ 4 ಮಾತ್ರೆಯ 5 ಗಣ, ಇಟ್ ಮೀನ್ಸ್ 20. ಇಲ್ಲಿ 20, ಇಲ್ಲಿ 20. ಸೊ 1 ಮತ್ತು 3ನೇ ಸಾಲು ಸಮ ಇರುತ್ತೆ, ಮತ್ತು 2 ಮತ್ತು 4ನೇ ಸಾಲು ಸಮ ಇರುತ್ತೆ. ಸೊ 1 ಮತ್ತು 3ನೇ ಸಾಲುಗಳಲ್ಲಿ ಏನು ಮಾಡುತ್ತೆ ಅಂತ ಹೇಳಿದರೆ 4 ಮಾತ್ರೆ 3 ಗಣ ಇರುತ್ತೆ. 2 ಮತ್ತು 4ನೇ ಸಾಲುಗಳಲ್ಲಿ 4 ಮಾತ್ರೆಯ 5 ಗಣಗಳು ಕಂಡು ಬರ್ತಕ್ಕಂಥದ್ದು. ಸೊ ಟೋಟಲ್ ಆಗಿ ಎಷ್ಟಾಯ್ತು ಅಂತ ಹೇಳಿದ್ರೆ 20, 20, 40, 52, 64. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಕಂದ ಪದ್ಯದ 2ನೇ ಸಾಲಿನಲ್ಲಿರ್ತಕ್ಕಂಥ ಮಾತ್ರೆಗಳ ಸಂಖ್ಯೆ ಅಂತ ಕೇಳಿದ್ರೆ 2ನೇ ಸಾಲು ಅಂತ ಹೇಳಿದಾಗ 20. ಆಪ್ಷನ್ 4. ಆ್ಯಂಡ್ ನೆಕ್ಸ್ಟು ಪ್ರಾಕ್ತಾನ ವಿಮರ್ಶೆ ವಿಚಕ್ಷಣ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಾಕ್ತಾನ ವಿಮರ್ಶೆ ವಿಚಕ್ಷಣ ಎಂದು ಯಾರನ್ನು ಕರೆಯುತ್ತಾರೆ? ಸೊ ಆನ್ಸರ್ ಬಂದು ಸೊ ನೋಡಿ, ಆರ್ ನರಸಿಂಹಾಚಾರ್ ಇವರ ಪ್ರಕಾರ ಇವರು ಒಂದು 1913ರಲ್ಲಿ ಆಗಿನ ಮೈಸೂರು ಮಹಾರಾಜರ ಆರ್ ನರಸಿಂಹಾಚಾರ್ ಅವರನ್ನು ಪ್ರಾಕ್ತಾನ ವಿಮರ್ಶೆ ವಿಚಕ್ಷಣ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಕೊಡ್ತಕ್ಕಂಥದ್ದು. ಸೊ 1913ರಲ್ಲಿ ಮೈಸೂರಿನ ಮಹಾರಾಜರು ಈ ಒಂದು ಬಿರುದು ಅಥವಾ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಆರ್ ನರಸಿಂಹಾಚಾರ್ ಅವರಿಗೆ. ಸೊ 1934ರಲ್ಲಿ ಕೋಲ್ಕತ್ತಾದ ಅಖಿಲ ಭಾರತ ಸಾಹಿತ್ಯ ಸಂಘ ಇವರಿಗೆ ಪ್ರಾಚ್ಯ ವಿದ್ಯಾ ವೈಭವ ಎಂಬ ಬಿರುದನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ಜೊತೆಗೆ ಇವರನ್ನು ಕರ್ನಾಟಕದ ಕವಿ ಚರಿತ್ರಕಾರರು ಅಂತಕ್ಕಂಥ ಒಂದು ಬಿರುದು ಸಹ ಇದೆ. ಸೊ 3 ಪಾಯಿಂಟ್ ಬರುತ್ತೆ ಇಲ್ಲಿ. ಕರ್ನಾಟಕದ ಕವಿ ಚರಿತ್ರಕಾರರು 1, ಮತ್ತು ಪ್ರಾಚ್ಯ ವಿದ್ಯಾ ವೈಭವ 1, ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಾಕ್ತಾನ ವಿಮರ್ಶೆ ವಿಚಕ್ಷಣ ಎಂಬ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಒಂದು 3 ಪಾಯಿಂಟ್ ಬರುತ್ತೆ. ಸೊ ಆನ್ಸರು ಆರ್ ನರಸಿಂಹಾಚಾರ್, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಬಂದು 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಏನಂತ ಕರೀತಾರೆ ಅಂತ ಕೇಳಿದರೆ, ಸೊ ಇದು ಬರ್ತಕ್ಕಂಥದ್ದು ಸ್ವರಗಳಲ್ಲಿ ಬರುತ್ತೆ. ಸ್ವರಗಳಲ್ಲಿ 3 ವಿಧ. ಯಾವುದ್ಯಾವುದು ಅಂತ ಹೇಳಿದಾಗ ಹ್ರಸ್ವ ಸ್ವರ 1 ಬರುತ್ತೆ, ಆ್ಯಂಡ್ ದೀರ್ಘ ಸ್ವರ 2ನೇದು, ಆ್ಯಂಡ್ 3ನೇದು ಬಂದು ಪ್ಲುತ ಸ್ವರ ಬರುತ್ತೆ. ಹ್ರಸ್ವ ಸ್ವರ ಅಂತ ಹೇಳಿದಾಗ 1 ಮಾತ್ರಾ ಕಾಲದಲ್ಲಿ, ದೀರ್ಘ ಸ್ವರ ಅಂತ ಹೇಳಿದಾಗ 2 ಮಾತ್ರಾ ಕಾಲದಲ್ಲಿ, ಪ್ಲುತ ಸ್ವರ ಅಂತ ಹೇಳಿದಾಗ 3 ಮಾತ್ರಾ ಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ಲುತ ಸ್ವರ ಅಂತ ಹೇಳ್ತೀವಿ. ಸೊ ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು. ಪ್ಲುತ ಸ್ವರ ಬಂದು 3 ಮಾತ್ರಾ ಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಅಕ್ಷರಗಳಾಗಿರ್ತವೆ. ಆ್ಯಂಡ್ ನೆಕ್ಸ್ಟ್ ಗುರು ಲಘು 3 ಇದೆ ಏನು ಅಂತ ಕೇಳಿದರೆ, ಸೊ ಗುರು ಲಘು 3 ಇದೆ ಯಾವ ಒಂದು ಗಣ ಅಂತ ಕೇಳಿದರೆ, ಸೊ ಫಸ್ಟ್ ನಾವು ನೋಡ್ತಾ ಹೋದಾಗೆ ಗುರು ಲಘು 3 ಬರ್ತಕ್ಕಂಥದ್ದು, ಆ್ಯಂಡ್ ಗುರು ಲಘು ಮೊದಲು ಬರ್ತಕ್ಕಂಥದ್ದು. ಸೊ ಗುರು ಲಘು ಮೊದಲು ಅಂತ ಬರ್ತಕ್ಕಂಥದ್ದು. ಆ್ಯಂಡ್ ಗುರು ಲಘು ನಡುವಿರೆ, ಗುರು ಲಘು ನಡುವೆ ಬರ್ತಕ್ಕಂಥದ್ದು, ಆ್ಯಂಡ್ ಗುರು ಲಘು ಕೊನೆ ಇರೆ, ಗುರು ಲಘು ಕೊನೆಯಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಫಸ್ಟ್ ಆರ್ಡರ್. ಫಸ್ಟ್ 3 ಬರುತ್ತೆ, ಆಮೇಲೆ ಫಸ್ಟ್ಗೆ ಬರ್ತಕ್ಕಂಥದ್ದು, ಆಮೇಲೆ ಮಿಡಲಲ್ಲಿ, ಆಮೇಲೆ ಕೊನೆಯಲ್ಲಿ ಬರ್ತಕ್ಕಂಥದ್ದು. ನೋಡಿ ಗುರು ಲಘು 3 ಇರೆ, ಮನಗಣ,
ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಿರೆ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಿರೆ ಸತಗಣ. ಸೊ ಇದು ಫಾರ್ಮುಲಾ. ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಿರೆ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಿರೆ ಸತಗಣ ಅಂತ ಕೊಟ್ಟಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಗುರು ಲಘು ಮೂರಿರೆ ಮನಗಣ. ಸೊ ಆಪ್ಷನ್ 4 ಮನಗಣ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಪದ್ಯ ರಚನಾ ನಿಯಮಶಾಸ್ತ್ರವನ್ನು ಹೀಗೆ ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಪದ್ಯ ರಚನಾ ನಿಯಮಶಾಸ್ತ್ರವನ್ನು ಛಂದಸ್ಸು ಅಂತ ಹೇಳ್ತೀವಿ. ಆಪ್ಷನ್ 2 ಛಂದಸ್ಸು. ನೆಕ್ಸ್ಟು ಬರನ ಬಬರಲಗ ಉತ್ಪಲ ಮಾಲ ವೃತ್ತ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಮರ ಬನ ಯ ಅಂತಕ್ಕಂಥದ್ದು ಯಾವ ಒಂದು ವೃತ್ತಕ್ಕೆ ಒಂದು ಸೂತ್ರ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಸ್ಟ್ರಗ್ದಾರ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೋ ಸ್ಟ್ರಗ್ದಾರಗೆ ಬಂದು ಇದು ಬರ್ತಕ್ಕಂಥ ಮ ರ ಬ ನ ಯ ಅಂತಕ್ಕಂಥದ್ದು ಸ್ಟ್ರಗ್ದಾರ ವೃತ್ತಕ್ಕೆ ಬರ್ತಕ್ಕಂಥದ್ದು. ಮತ್ತೆ ಭಾವ ವಿಕೃತ ವೃತ್ತ ಏನಿದೆಯೋ ಸೊ ಇದು ಬಂದು ಸಬರ ಸ ಬ ರ ನಮಯ ಬರ್ತಕ್ಕಂಥದ್ದು. ನೆಕ್ಸ್ಟ್ ಮಹಾಸ್ಟ್ರಗ್ದಾರ ವೃತ್ತ ಬಂದು ಸತತನ ಸ ತ ತ ನ ಸರರ ಈ ಒಂದು ಫಾರ್ಮುಲಾ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಉತ್ಪಲ ಮಾಲ ವೃತ್ತ ಅಂತಕ್ಕಂಥದ್ದು ಬರನ ಬಬರ ಬರನ ಬಬರ. ಸೊ ಈ ಒಂದು ಫಾರ್ಮುಲಾದಲ್ಲಿ ಬರ್ತಕ್ಕಂಥದ್ದು. ಸೊ ಹೀಗಾಗಿ ಶ್ರಗ್ದಾರ ವೃತ್ತ ಬಂದು ಮರ ಬನ ಯ ಅಂತಕ್ಕಂಥದ್ದು ಒಂದು ಫಾರ್ಮುಲಾ ಆಗಿರುತ್ತೆ. ಸೊ ಆಪ್ಷನ್ 1. ನೆಕ್ಸ್ಟ್ ಕಂದ ಪದ್ಯ ಎಷ್ಟು ಸಾಲುಗಳಿಂದ ಕೂಡಿರ್ತದೆ? ಆನ್ಸರು ಆಪ್ಷನ್ 4. ಸಾರಿ ಆಪ್ಷನ್ 3 4 ಸಾಲುಗಳಿಂದ ಕೂಡಿರ್ತಕ್ಕಂಥ ಒಂದು ಪದ್ಯ. ಇನ್ನು 6 ಅಂತ ಹೇಳಿದಾಗ ಅದನ್ನು ನಾವು ಷಟ್ಪದಿ ಅಂತ ಹೇಳ್ತೀವಿ. 3 ಅಂತ ಹೇಳಿದಾಗ ಅದು ತ್ರಿಪದಿಗೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಅಕ್ಷರಗಣಗಳು ಎಷ್ಟಿವೆ ಅಂತ ಕೇಳಿದರೆ ಅಕ್ಷರಗಣಗಳು ಒಟ್ಟು ಬರ್ತಕ್ಕಂಥದ್ದು ಸೊ 8 ಅಕ್ಷರಗಣಗಳು ಕಂಡುಬರುತ್ತೆ. ಸೊ ನೋಡಿದ ಹಾಗೆ ಈಗ ಆಲ್ರೆಡಿ ಏನು ನೋಡಿದ್ವಿ. ಸೊ ಅದು ಒಟ್ಟು ಯಮತರಾಜ ಬಾಣ ಸಲಗಮ್ ಅಂತಕ್ಕಂಥ ಒಂದು ಫಾರ್ಮುಲಾದಿಂದ ಬಿಡಿಸ್ಕೊಂಡಿರ್ತಕ್ಕಂಥದ್ದು ಒಟ್ಟು ಬರ್ತಕ್ಕಂಥದ್ದು 8 ಗಣಗಳು ಕಂಡುಬರುತ್ತೆ. ಅಕ್ಷರಗಣಗಳಲ್ಲಿ ಒಟ್ಟು 8 ಅಂತ ಹೇಳಿದಾಗ ಮಗಣ ಆ್ಯಂಡ್ ನಗಣ ಬಗಣ ಯಗಣ ಜಗಣ ರಗಣ ಸಗಣ ಆ್ಯಂಡ್ ತಗಣ ಒಟ್ಟು ಬರ್ತಕ್ಕಂಥದ್ದು 8 ಅಕ್ಷರಗಣಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಕ್ಷರಗಳನ್ನು ಉಚ್ಚರಿಸುವಲು ತೆಗೆದುಕೊಳ್ಳುವ ಸಮಯವನ್ನು ಹೀಗೆ ಕರೆಯಲಾಗುತ್ತೆ ಅಂತ ಕೇಳಿದರೆ ಸೊ ಅಕ್ಷರಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯ ಅಂತ ಹೇಳಿದಾಗ ಆನ್ಸರು ಆಪ್ಷನ್ ಅಕ್ಷರಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯವನ್ನು ಹೀಗೆ ಕರೆಯಲಾಗುತ್ತೆ ಅಂತ ಕೊಟ್ಟಿದೆ. ಸೊ ಅಕ್ಷರಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯವನ್ನು ಮಾತ್ರೆ ಅಂತ ಹೇಳ್ತೀವಿ. ಇಟ್ ಮೀನ್ಸ್ 1 ಮಾತ್ರ ಕಾಲ, 2 ಮಾತ್ರ ಕಾಲ, 3 ಮಾತ್ರ ಕಾಲ ಅಂತ ಹೇಳ್ತೀವಲ್ಲ. ಸೊ ಮಾತ್ರೆಗಳ ಲೆಕ್ಕಾಚಾರದಲ್ಲಿ ಈ ಒಂದು ಸಮಯವನ್ನು ತಗೊಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕವಿರಾಜ ಹಂಸ ಎಂಬ ಬಿರುದು ಹೊಂದಿರುವ ಕವಿ ಯಾರು ಅಂತ ಕೇಳಿದರೆ ಕುಮಾರ ವಾಲ್ಮೀಕಿಯವರನ್ನು ಕವಿರಾಜ ಹಂಸ ಅಂತಕ್ಕಂಥ ಒಂದು ಬಿರುದಿಂದ ಕರೀತಾರೆ. ಕವಿರಾಜ ಹಂಸ ಕುಮಾರ ವಾಲ್ಮೀಕಿಯವರ ಒಂದು ಬಿರುದು. ಆ್ಯಂಡ್ ನೆಕ್ಸ್ಟ್ ಯಾವ ವರ್ಷದಲ್ಲಿ ಕೇಂದ್ರ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಿತು ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕನ್ನಡಕ್ಕೆ ಬರ್ತಕ್ಕಂಥ ಇಟ್ ಮೀನ್ಸ್ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು 2008ರಲ್ಲಿ ಆಪ್ಷನ್ 3 2008ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಗಳನ್ನು ಹೀಗೆ ಎಂದು ಕರೆಯುತ್ತಾರೆ. ಸೊ ನೋಡಿ ರಶ್ವಸ್ವರಗಳು ಅಂತ ಕೊಟ್ಟಾಗ 1 ಮಾತ್ರ ಕಾಲ ಬರುತ್ತೆ. ಮಹಾಪ್ರಾಣ ಅಂತ ಹೇಳಿದಾಗ ಹೆಚ್ಚು ಉಸಿರು ತಗೊಂಡು, ಅಲ್ಪಪ್ರಾಣ ಅಂತ ಹೇಳಿದಾಗ ಕಡಿಮೆ ಉಸಿರು, ಅನುನಾಸಿಕ ಅಂತ ಹೇಳಿದ್ರೆ ಮೂಗಿನ ಸಹಾಯದಿಂದ. ಸೊ ಇಲ್ಲಿ ಕಡಿಮೆ ಉಸಿರು ಅಂತ ಏನು ಕೊಟ್ಟಿದ್ದಾರೋ ಇದಕ್ಕೆ ಆನ್ಸರು ಆಪ್ಷನ್ ಇ ಅಲ್ಪಪ್ರಾಣಗಳು. ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಎನ್ ಸಂಧಿಗೆ ಉದಾಹರಣೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಪಿತ್ರಾರ್ಜಿತ ಆ್ಯಂಡ್ ಇತ್ಯಾದಿ ಮನ್ವಂತರ. ಸೊ ಈ 3 ಸಹ ಎನ್ ಸಂಧಿಗೆ ಉದಾಹರಣೆ. ಆಲ್ರೆಡಿ ನಾವು ಫಸ್ಟ್ ಒಂದು ಕ್ವಶನಲ್ಲಿ ನೋಡಿದ್ವಿ ಎನ್ ಸಂಧಿದು ಏನು ಅಂತ. ಆ್ಯಂಡ್ ಷಡಾನನ ಇದೆ, ಇದು ಬಂದು ಷಡ್ ಪ್ಲಸ್ ಆನನ. ಷಡ್ ಪ್ಲಸ್ ಆನನ ಇದು ಯಾವ ಒಂದು ಸಂಧಿ ಅಂತ ಹೇಳಿದ್ರೆ ಜಸ್ತ್ವ ಸಂಧಿಗೆ ಉದಾಹರಣೆ. ಜಸ್ತ್ವ ಸಂಧಿಗೆ ಉದಾಹರಣೆ ಷಡ್ ಪ್ಲಸ್ ಆನನ ಷಡಾನನ. ಸೊ ಹಾಗಾಗಿ ಆನ್ಸರು ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಹಳಗನ್ನಡ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದಾಗಿದೆ ಅಂತ ಕೇಳಿದರೆ ಸೊ ಹಳಗನ್ನಡ ಅಂತಕ್ಕಂಥದ್ದು ಇದರಲ್ಲಿ ಬರ್ತಕ್ಕಂಥ ಒಂದು
ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಬರ್ತಕ್ಕಂಥ ಹಳಗನ್ನಡದ ಒಂದು ಕಾರಕ ಯಾವುದಂತ ಹೇಳಿದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಹಳಗನ್ನಡ ಪ್ರತ್ಯಯ ಪ್ರಥಮ ಹೂ, ದ್ವಿತೀಯ ಹಣ್ಣು, ಇದು ಹೊಸಗನ್ನಡ, ತೃತೀಯ ಹಿಂದ, ಚತುರ್ಥಿಗೇತವಕ್ಕೆ, ಪಂಚಮಿ ದಿಸೆಯಿಂದ, ಷಷ್ಠಿಯ ಸಪ್ತಮಿಯಲ್ಲಿ, ಇದು ಬಂದು ಹೊಸಗನ್ನಡ ಆಯಿತು. ಕಾರಕಾರ್ಥಗಳು ಅಂತ ಹೇಳಿದ್ರೆ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ ಕೊಟ್ಟಿದ್ದಾರೆ. ಆ್ಯಂಡ್ ಹಳಗನ್ನಡ ಪ್ರತ್ಯಯ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರಥಮ ದ್ವಿತೀಯ ಹಂ, ತೃತೀಯ ಹಿಂ, ಚತುರ್ಥಿ ಸೇಮ್ ಬರುತ್ತೆ ಗೇತವಕ್ಕೆ, ಪಂಚಮಿ ಅತ್ತಣಿಂ, ಸಪ್ತಮಿ ಷಷ್ಠಿ ಸಪ್ತಮಿ ಓಳ್ ಅಂತಕ್ಕಂಥ. ಸೊ ಓಳ್ ಮತ್ತು ಹತ್ತಣಿಂ ತುಂಬ ಸರಿ ಕೇಳಿದ್ದಾರೆ. ಓಳ್, ಅತ್ತಣಿಂ ಮತ್ತು ಅಂತಕ್ಕಂಥದ್ದು 4 ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ದ್ವಿತೀಯವನ್ನು ಕೊಟ್ಟಿದ್ದಾರೆ. ಸೊ ದ್ವಿತೀಯ ಕೊಟ್ಟಿರ್ತಕ್ಕಂಥ ಒಂದು ಕಾರಕ ಅಂತ ಹೇಳಿದ್ರೆ ಹಳಗನ್ನಡ ದ್ವಿತೀಯ ಅಂತ ಹೇಳಿದಾಗ ಹಮ್ ಅಂತಕ್ಕಂಥದ್ದು. ಸೊ ಇಲ್ಲಿ ಅಂತಕ್ಕಂಥದ್ದು ಪ್ರಥಮ ಬರುತ್ತೆ, ಅಂತಕ್ಕಂಥದ್ದು ದ್ವಿತೀಯ, ಹತ್ತಣಿಂ ಬಂದು ಪಂಚಮಿ ಆ್ಯಂಡ್ ಓಳ್ ಬಂದು ಸಪ್ತಮಿ. ಆ್ಯಂಡ್ ನೆಕ್ಸ್ಟು ಇದು ಅವನು ಬರೆಯುವ ಪುಸ್ತಕ, ಗೆರೆ ಎಳೆದ ಪದವು ಯಾವ ಕೃದಂತವಾಗಿದೆ ಅಂತ ಕೊಟ್ಟಿದ್ದಾರೆ. ಬರೆವಾ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಬರೆವಾ. ಸೊ ಇಲ್ಲಿ ಬಂದಿರತಕ್ಕಂಥದ್ದು ವಾ ಕೊಟ್ಟಿದ್ದಾರೆ. ಸೊ ವಾ ಅಂತ ಹೇಳಿದಾಗ ಇಲ್ಲಿ ನಮ್ಗೆ ಏನಾಗುತ್ತೆ, ನಿಷೇಧಾಗ ಬರುತ್ತಾ? ಸೊ ನಿಷೇಧಾಗೆ ಬರೋದಿಲ್ಲ. ಭವಿಷ್ಯತ್ ಕಾಲ ಅಂತ ಹೇಳಿದಾಗ ಬರ್ತಕ್ಕಂಥದ್ದು ವಾ ಒಂದು ಪ್ರತ್ಯಯ. ಆ್ಯಂಡ್ ವರ್ತಮಾನ ಅಂತ ಹೇಳಿದಾಗ ಉತ್ ಅಂತಕ್ಕಂಥ ಒಂದು ಪ್ರತ್ಯಯ, ಕಾಲಸೂಚಕ ಪ್ರತ್ಯಯ ಬರ್ತಕ್ಕಂಥದ್ದು. ಆ್ಯಂಡ್ ಭೂತ ಅಂತ ಹೇಳಿದಾಗ ದ ಅಂತಕ್ಕಂಥ ಒಂದು ಪ್ರತ್ಯಯ ಬರಬೇಕು. ಸೊ ಇಲ್ಲಿ ಬಂದಿರೋದು ವಾ ಆಗಿರೋದ್ರಿಂದ ಆನ್ಸರು ಆಪ್ಷನ್ ಇ ಭವಿಷ್ಯತ್ ಕೃದಂತ. ಆ್ಯಂಡ್ ನೆಕ್ಸ್ಟ್ ಬಂದು ಶತಾಯ ಗತಾಯ ಎಂದರೇನು ಅಂತ ಕೇಳಿದರೆ 100 ವರ್ಷಗಳವರೆಗೆ ಹಿಡಿದ ಕೆಲಸ ಛಲ ಬಿಡದೆ ಮಾಡು, ಗತಕಾಲದವರೆಗೆ ಕಷ್ಟಪಡು ಅಂತ ಕೊಟ್ಟಿದ್ದಾರೆ. ಶತಾಯ ಗತಾಯ ಅಂತ ಹೇಳಿದರೆ ಹಿಡಿದ ಕೆಲಸವನ್ನು ಛಲ ಬಿಡದೆ ಮಾಡ್ತಕ್ಕಂಥದ್ದು. ಸೊ ಅದೇನಾದರೂ ಆಗಲಿ ಮುಗಿಸ್ತಕ್ಕಂಥದ್ದು. ನೆಕ್ಸ್ಟು ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಲ್ಲ, ಇದು ಯಾವ ಅಲಂಕಾರ ಅಂತ ಕೊಟ್ಟಿದ್ದಾರೆ. ದೃಷ್ಟಾಂತ ಅಲಂಕಾರ, ಅರ್ಥಾಂತರ ನ್ಯಾಸ ಅಲಂಕಾರ, ರೂಪಕ ಅಲಂಕಾರ, ಉಪಮಾಲಂಕಾರ. ಸೊ ಇಲ್ಲಿ ದೃಷ್ಟಾಂತ ಅಲಂಕಾರ ಏನಿದೆಯೋ ಸೊ ಇದು ಇದಕ್ಕೆ ಒಂದು ಉತ್ತರ ಆಗ್ತಕ್ಕಂಥದ್ದು. ಸೊ ಇನ್ನು ಅರ್ಥಾಲಂಕಾರ ಅಂತ ಹೇಳಿದ್ರೆ ಅರ್ಥಕ್ಕೆ ತಕ್ಕಂತೆ ಬರ್ತಕ್ಕಂಥದ್ದು. ಆ್ಯಂಡ್ ರೂಪಕ ಅಲಂಕಾರ ಅಂತ ಹೇಳಿದ್ರೆ ಉಪಮಾನ ಮತ್ತು ಉಪಮೇಯ ಎರಡೂ ಒಂದೇ ಅಂತಕ್ಕಂಥ ಅರ್ಥ ಬರುತ್ತೆ. ಉಪಮಾಲಂಕಾರ ಅಂತ ಹೇಳಿದ್ರೆ ಹೋಲಿಕೆ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಇಲ್ಲಿ ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಇಟ್ ಮೀನ್ಸ್ ತಾಯಿಗಿಂತ ಬಂಧು ಇಲ್ಲ ಅಂತಕ್ಕಂಥದ್ದನ್ನ ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋದಕ್ಕೊಂದಕ್ಕೆ ಮಾದರಿಯಾಗಿ ಇಲ್ಲಿರ್ತಕ್ಕಂಥದ್ದು. ಸೊ ಆನ್ಸರು ಆಪ್ಷನ್ 1 ದೃಷ್ಟಾಂತ ಅಲಂಕಾರ. ನೆಕ್ಸ್ಟ್ ಚಾವುಂಡರಾಯನ ನೆನಪಿಗಾಗಿ ತನ್ನ ಮಗನಿಗೆ ರಾಯ ಎಂದು ಹೆಸರಿಟ್ಟ ಕವಿ ಯಾರು ಅಂತ ಕೇಳಿದರೆ. ಸೊ ಇದು ತುಂಬ ಸಲ ಬಂದಿದೆ, ರನ್ನ. ಸೊ ಚಾವುಂಡರಾಯ ಅಂತಕ್ಕಂಥನು ರನ್ನನ ಒಂದು ಪೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಅವರ ಒಂದು ಇದಕ್ಕೋಸ್ಕರ ತನ್ನ ಮಗನಿಗೆ ರಾಯ ಅಂತಕ್ಕಂಥ ಒಂದು ಹೆಸರನ್ನು ಇಡ್ತಕ್ಕಂಥದ್ದು. ಸೊ ರನ್ನ ಬಂದು ತೈಲಪ್ಪನ ಒಂದು ಆಸ್ಥಾನದಲ್ಲಿ ಇದ್ರೂ ಸಹ, ರಾಜನ ಒಂದು ಆಸ್ಥಾನದಲ್ಲಿ ಇದ್ರೂ ಸಹ ಇವನ ಒಂದು ಪೋಷಣೆಯನ್ನು ಮಾಡ್ತಕ್ಕಂಥದ್ದು ಚಾವುಂಡರಾಯ ಅಂತೆ. ಸೊ ಹಾಗಾಗಿ ಅವರ ನೆನಪಿಗಾಗಿ ಮಗನಿಗೆ ರಾಯ ಅಂತ ಇಡ್ತಾರೆ. ನೆಕ್ಸ್ಟ್ ನಾಮಪದಗಳ ಸ್ಥಾನದಲ್ಲಿ ಅವುಗಳ ಬದಲಾಗಿ ಬಳಸುವ ಶಬ್ದಗಳು ಅಂತ ಕೇಳಿದರೆ. ಸೊ ನಾಮಪದಕ್ಕೆ ಬದಲಾಗಿ ನಾವು ಸರ್ವನಾಮವನ್ನು ಯೂಸ್ ಮಾಡ್ತೀವಿ. ಗುಂಪಿಗೆ ಸೇರದಿರುವುದನ್ನು ಪ್ರತ್ಯೇಕಿಸಿ ಬ್ರಹ್ಮಗಣ, ಭೂತಗಣ, ವಿಷ್ಣುಗಣ, ರುದ್ರಗಣ ಅಂತ ಕೊಟ್ಟಿದ್ದಾರೆ. ಗಣಗಳಲ್ಲಿ 3 ವಿಧ ಬರ್ತಕ್ಕಂಥದ್ದು. ಸೊ ಇಲ್ಲಿ ಯಾವ ರೀತಿ ನಾವು ಹಂಸಗಣ, ಮಾತ್ರಗಣ ಮತ್ತು ಅಕ್ಷರಗಣ ಅಂತ ವಿಂಗಡಿಸ್ತೀವೋ ಅದೇ ರೀತಿಯಲ್ಲಿ ಬ್ರಹ್ಮ, ವಿಷ್ಣು, ರುದ್ರ ಅಂತ 3 ಬರುತ್ತೆ. ಸೊ ಇಲ್ಲಿ ಭೂತಗಣ ಅಂತಕ್ಕಂಥದ್ದು ಬರೋದಿಲ್ಲ. ಸೊ ಹಾಗೆ ಆನ್ಸರು ಆಪ್ಷನ್ 2. ನೆಕ್ಸ್ಟ್ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಯಾವ ನಗರದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಯಾವ ನಗರದಲ್ಲಿದೆ. ಧಾರವಾಡ, ಮೈಸೂರು, ಉಡುಪಿ ಮತ್ತು ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ 2 ಮೈಸೂರು. ನೆಕ್ಸ್ಟ್ ಉಪ್ಪು ಕಡಲು ಬರೆದವರು ಯಾರು ಅಂತ ಕೊಟ್ಟಿದ್ದಾರೆ. ಉಪ್ಪು ಕಡಲನ್ನು ಬರೀತಕ್ಕಂಥದ್ದು ಪರಮೇಶ್ವರ ಭಟ್ಟ. ಆ ಎರಡನೇದು ಇವ್ರು ಬಂದು ಉಪ್ಪು ಕಡಲು ಅಂತಕ್ಕಂಥ ಒಂದು ಇದನ್ನು ಬರೀತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ಇವರ ಒಂದು ಏನು ಪರಮೇಶ್ವರ್ ಭಟ್ ಇದ್ದಾರೆ. ಸೊ ಇವರ ಕೆಲವೊಂದು ಕೃತಿಗಳಂತ ಹೇಳಿದರೆ ಇವರ ಸಂಪೂರ್ಣ ಹೆಸರು ಬಂದು ಶೃಂಗೇರಿ ವಿದ್ಯಾರಣ್ಯಪುರ ಪರಮೇಶ್ವರ ಭಟ್ಟ ಅಂತ. ಸೊ SV ಪರಮೇಶ್ವರ ಭಟ್ಟ ಅಂತ ಹೇಳ್ತಾರೆ ಇವ್ರನ್ನ. ಸೊ ಇವರ ಒಂದು ಕವನ ಸಂಕಲನಗಳು ಉಪ್ಪು ಕಡಲು, ಇಂದ್ರಗೋಪ, ಪಾಮರ, ಅಂಚೆಯ ಪೆಟ್ಟಿಗೆ, ಗಗನಚುಕ್ಕಿ, ಅಂಬರ, ಕೃಷ್ಣ ಮೇಘ, ಜಹನಾರ ಇವೆಲ್ಲ ಬಂದು ಕವನ ಸಂಕಲನಗಳು. ಮುಕ್ತಕ ಸಂಕಲನ ಅಂತ ಹೇಳಿದಾಗ ಇಂದ್ರಚಾಪ, ಚಂದ್ರವೀಧಿ, ಸುರಗಿ ಸುರಹೊನ್ನೆ, ತುಂಬೆ ಹೂವು, ಚಿತ್ರಕಥೆ ಇವೆಲ್ಲ ಇವರ ಒಂದು ಮುಕ್ತಕ ಸಂಕಲನಗಳಾಗಿರುತ್ತೆ. ನೆಕ್ಸ್ಟ್ ಕನ್ನಡ ಸಾಹಿತ್ಯದಲ್ಲಿ ನವ್ಯ ನಾಟಕಗಳ ಪಿತಾಮಹ ಅಂತ ಯಾರನ್ನ ಕರೀತಾರೆ. ಕನ್ನಡ ಸಾಹಿತ್ಯದಲ್ಲಿ ನವ್ಯ ನಾಟಕಗಳ ಪಿತಾಮಹ ಯಾರು. TP ಕೈಲಾಸಂ. ಆಪ್ಷನ್ 3 TP ಕೈಲಾಸಂರವರು.
ಆ್ಯಂಡ್ ನೆಕ್ಸ್ಟ್ ಸ್ವರ್ಣ ಇದರ ತದ್ಭವ ರೂಪ ಯಾವುದು ಅಂತ ಕೇಳಿದರೆ ಸೊನ್ನೆ, ಸವರ್ಣ, ಬಣ್ಣ, ಸುವರ್ಣ ಅಂತ ಕೊಟ್ಟರೆ ಸ್ವರ್ಣ ಪದದ ತದ್ಭವ ರೂಪ ಸೊನ್ನ ಅಂತಕ್ಕಂಥದ್ದು, ಸೊನ್ನ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಪೆರ್ಮೆ ಈ ಪದದ ಹೊಸಗನ್ನಡ ರೂಪ ಹೆಮ್ಮೆ, ಆಪ್ಷನ್ 4 ಹೆಮ್ಮೆ. ನೆಕ್ಸ್ಟು ಶಿವತತ್ವ ರತ್ನಾಕರ ಬರೆದವರು ಯಾರು ಅಂತ ಕೇಳಿದರೆ ಶಿವತತ್ವ ರತ್ನಾಕರವನ್ನು ಬರೆದವರು ಆಪ್ಷನ್ 1 ಬಸವಪ್ಪ ನಾಯಕ. ನೆಕ್ಸ್ಟ್ ಕನ್ನಡ ನಾಡಗೀತೆ ಬರೆದವರು ಯಾರು? ಸೊ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಇಟ್ ಮೀನ್ಸ್ ಕುವೆಂಪುರವರು. ನೆಕ್ಸ್ಟು ಕಿರಿಯರಿಗಾಗಿ ಪರಿಸರ ಎಂಬ ಪುಸ್ತಕವನ್ನು ಬರೆದವರು ಯಾರು? ಕಿರಿಯರಿಗಾಗಿ ಪರಿಸರ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆತಕ್ಕಂಥದ್ದು KP ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪುಸ್ತಕ ಆಗಿರುತ್ತದು. ನೆಕ್ಸ್ಟು ಶಬರಿ ಗೀತ ನಾಟಕವನ್ನು ಬರೆದ ಕವಿಯ ಕಾವ್ಯನಾಮ ಯಾವುದು ಅಂತ ಕೇಳಿದ್ರೆ ಸೊ ಇಲ್ಲಿ ಶಬರಿ ಅಂತಕ್ಕಂಥದ್ದು ಒಂದು ಗೀತ ನಾಟಕ. ಓಕೆ, ಸೊ ಶಬರಿ ಗೀತ ಅಲ್ಲ, ಇದು ಶಬರಿ ಅಂತಕ್ಕಂಥ ಒಂದು ಗೀತ ನಾಟಕ, ಅದು ಅದನ್ನು ಬರೆದ ಕವಿ ಯಾರು ಅಂತ ಹೇಳಿದರೆ ಸೊ ಇಲ್ಲಿ ಪೂತಿನ. ಸೊ ಇವರ ಒಂದು ಕಾವ್ಯನಾಮ ಅಂತ ಕೊಟ್ಟರೆ ಇವರ ಒಂದು ಇದು ಅಂತ ಹೇಳಿದ್ರೆ ಪೂತಿನ. ಸೊ ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು ರಾಮ ಲಕ್ಷ್ಮಣರು ಕಾಡಿನಲ್ಲಿ ಸೀತೆಯನ್ನು ಹುಡುಕುತ್ತಿದ್ದರು. ಈ ವಾಕ್ಯದಲ್ಲಿರೋ ಸಮಾಸ ಪದವನ್ನು ಕೇಳಿದರೆ ಕಾಡಿನಲ್ಲಿ, ಕಾಡಿನ ಪ್ಲೇಸಲ್ಲಿ ಸಮಾಸ ಪದ ಬರುತ್ತಾ? ಬರೋದಿಲ್ಲ. ಆ್ಯಂಡ್ ಸೀತೆಯನ್ನು ಸೀತೆ ಪ್ಲಸ್ ಅನ್ನು ಅಂತ. ಸೊ ಇಟ್ ಮೀನ್ಸ್ ಇಲ್ಲಿ ಸಮಾಸ ಅಂತ ಹೇಳಿದ್ರೆ 2 ಪದಗಳು ಬರಬೇಕು. ಬಿಡಿಸ್ಬಾರ್ದಾಗ ನಮಗೆ 2 ಪದಗಳು ಬರಬೇಕು. 2 ನಾಮಪದಗಳಂತ ಹೇಳ್ತೀವಿ ಆಲ್ಮೋಸ್ಟು. ಸೊ ನಾಮಪದಗಳು ಇಟ್ ಮೀನ್ಸ್ 2 ಪದಗಳಿಂದ ಸೇರಿರ್ತಕ್ಕಂಥದ್ದು ಸಮಾಸ. 2 ಅಕ್ಷರಗಳನ್ನು ಕೂಡಿಸಿ ಬರೆದಾಗ ಆಗ್ತಕ್ಕಂಥದ್ದು ಸಂಧಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಕಾಡಿನಲ್ಲಿ, ಸೀತೆಯನ್ನು ಇದೆಲ್ಲ ಸಂಧಿ ಪದಗಳಾಗುತ್ತೆ. ಹುಡುಕು ಅಂತಕ್ಕಂಥದ್ದು ಒಂದು ಸಮಾಸ ಅಥವಾ ಸಂಧಿ ಪದ ಆಗೋದಿಲ್ಲ. ರಾಮ ಲಕ್ಷ್ಮಣರು ಏನಿದೆಯೋ ಸೊ ರಾಮರು ಮತ್ತು ಲಕ್ಷ್ಮಣರು ಅಂತ ಹೇಳ್ತೀವಿ. ರಾಮರು ಪ್ಲಸ್ ಲಕ್ಷ್ಮಣರು. ಸೊ ಇದು ಬಂದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ, ದ್ವಂದ್ವ ಸಮಾಸ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 4 ರಾಮ ಲಕ್ಷ್ಮಣರು. ಓಕೆ, ಸೊ ಇಷ್ಟು ಬಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳು.